ಫ್ರೈಡ್ ಚಿಕನ್ ಮ್ಯಾಗಿ ಮಸಾಲ ರುಚಿಯಾಗಿದೆ, ಹಾಗೆ ವೆರೈಟಿಯಾಗಿ ಮಾಡಿದ್ದೀನಿ. ಒಂದ್ಸರಿ ನೋಡಿ ನೀವು ಸಹ ಟ್ರೈ ಮಾಡಿ. ಒಂದು ಅರ್ಧ ಕೆ ಜಿಯಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡೆ 3 ಟೇಬಲ್ ಸ್ಪೂನಷ್ಟು, ಮತ್ತು ಸ್ವಲ್ಪ ಖಾರ ಹಾಕ್ಕೊಂಡೀನಿ. ನಿಮ್ಗೆ ಎಷ್ಟು ರುಚಿ ಬೇಕಲ್ಲ ಅಷ್ಟು ಖಾರ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಲಿಂಬು ತೊಗೊಂಡಿದ್ದೀನಿ, 1-2 ಲಿಂಬು ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಹುಳಿ ಎಷ್ಟು ಬೇಕಲ್ಲ ನಿಮಗೆ ಅಷ್ಟು ನೀವು ಲಿಂಬು ಹಾಕ್ಕೊಳ್ಳಿ. ಇಲ್ಲ ಇದ್ರ ಬದಲಿ ನಾವು ವೆನಿಗರ್ ಸಹ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ನೀವು ಹೀಗೆ ಮುಚ್ಚಿಟ್ಬಿಡಿ. ಮತ್ತು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ಮೇಲೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಚಿಕನ್ನು ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ 2 ಕಡೆಯೂ ಫ್ರೈ ಆಗೋ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಬಿಸಿ ಇಲ್ಲಾರ್ದಂಗೆ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡುವ, ಒಂದು ಬೌಲಲ್ಲಿ ಸೈಡ್ ತೆಗೆದಿಟ್ಕೊಳ್ಳುವ. ಈಗ ಅದೇ ಎಣ್ಣೆ ಏನು ಉಳಿದಿರ್ತದಲ್ಲ ಅದೇ ಎಣ್ಣೆಯಲ್ಲಿ ನಾವು ಹಾಗೆ ಒಗ್ಗರಣೆ ಹಾಕ್ಕೋಬೇಕಾಗ್ತದೆ. ಮ್ಯಾಗಿಗೆ ನಾನು 1 ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೊಮಾಟ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳುವ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು, ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ನಾನು ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ, 1.5 ಗ್ಲಾಸಷ್ಟು, ಮತ್ತು ಮ್ಯಾಗಿ ಹಾಕ್ಕೊಂಡಿದ್ದೀನಿ, 3 ಹಾಕ್ಕೊಂಡಿದ್ದೀನಿ ಮ್ಯಾಗಿ. ನಿಮಗೆ ನೀರು ಜಾಸ್ತಿ ಬೇಕಂದ್ರೆ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಡ್ರೈ ಮಾಡೋದ್ರಿಂದ ಸ್ವಲ್ಪನೇ 1.5 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸೈಡು ಬಾಯ್ಲ್ ಆಗಿದೆ, ಹಾಗೆ ಇನ್ನೊಂದು ಸೈಡನ್ನು ತಿರುಗಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬರೀ 1 ನಿಮಿಷ ಅಷ್ಟೇ ನಾನು ಮ್ಯಾಗಿ ಬಾಯ್ಲ್ ಮಾಡ್ಕೊಂಡಿದ್ದು. ಆ ಸೈಡು ಒಂದು ಸೈಡು ಈ ಸೈಡು ಮತ್ತೆ ತಿರುಗಿಸಿದ ಮೇಲೆ ಮತ್ತೆ 1 ನಿಮಿಷ ಈ ರೀತಿಯಾಗಿ ಬಾಯ್ಲ್ ಆದಮೇಲೆ ಚೆನ್ನಾಗಿ ಬಾಯ್ಲ್ ಆಗಿದೆ. ಆಮೇಲೆ ನಾವು ಮ್ಯಾಗಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಸಾಲ ಎಲ್ಲ ಕಡೆ ಹತ್ಕೊಳ್ಳೋ ಹಾಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ, ಮ್ಯಾಗಿ ಡ್ರೈನೂ ಆಗಿದೆ. ಹಾಗೆ ಇದರಲ್ಲಿ ನಾವೇನು ಚಿಕನ್ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳುವ. ನಿಮಗೆ ಬೇಕಾದಲ್ಲಿ ಇದನ್ನು ಚಿಕನ್ ಸಣ್ಣ ಪೀಸಾಗಿ ನೀವು ಹಾಕ್ಕೋಬೋದು. ನಾನಿಲ್ಲಿ ಹೇಗೆ ದೊಡ್ಡ ಪೀಸನ್ನೇ ಹಾಕ್ಕೊಂಡಿದ್ದೀನಿ. ಈಗ ನೀವು ಇದನ್ನು ಸರ್ವಿಂಗ್ ಬೌಲ್ ಹಾಕಿದರೆ ಚೆನ್ನಾಗಿ ತಿನ್ಬೋದು. ಟೇಸ್ಟಿಯಾದ ಫ್ರೈಡ್ ಚಿಕನ್ ಮ್ಯಾಗಿ ಮಸಾಲ. ಇದೇ ರೀತಿಯಾದ ವೆರೈಟಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.